ಆಲ್ ಮೈ ಸ್ವೀಟ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾನು ಬೇಗ ಕೆಲಸಗಳೆಲ್ಲ ಮುಗಿಸಿ 11 o'clock ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನೊಂದು ಬಾಟಲ್ ನೀರು ಫಿಲ್ ಮಾಡಿರ್ತೀನಿ, ಹೋಗ್ತಾ ಬರ್ತಾ ನೀರು ಕುಡಿತಾನೆ ಇರ್ತೀನಿ. ಇಲ್ಲ ಅಂತಂದರೆ ಅದು ಮರದೇ ಹೋಗಿಬಿಡುತ್ತೆ ನೀರು ಕುಡಿಯೋದು. ಸೊ ಚಳಿಗಾಲ ಆಗಿರಲಿ ಬೇಸಿಗೆಗಾಲ ಆಗಿರಲಿ, ಸೊ ನಾವು ಮಿನಿಮಮ್ ಎವ್ರಿ ಡೇ 4 to 5 ಲೀಟರ್ಸ್ ನೀರು ಕುಡಿಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ಇವತ್ತು ಕೆಲಸ ಎಲ್ಲ ಮುಗಿಸಿದ್ನಲ್ಲ, ಈ ರೀತಿ ಪ್ರತಿ ದಿವಸನೂ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ಒಂದ್ಸರಿ ಕಿಚನ್ ಕ್ಲೀನ್ ಮಾಡಿರ್ತೀನಿ. ಇವನ್ ನೈಟ್ ಒಂದ್ಸರಿ ಹಾಗೆ ಕ್ಲೀನ್ ಮಾಡಿದರೂ ಕೂಡ ಬೆಳಗ್ಗೆ ಎದ್ದು ನಾನು ಕ್ಲೀನಾಗಿ ಅದನ್ನ ಒಂಥರ ಡೀಪ್ ಕ್ಲೀನ್ ಅಂತಾರಲ್ಲ ಆ ರೀತಿ ಕಿಚನ್ ಕೌಂಟರ್ ಟಾಪು, ಗ್ಯಾಸ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇಟ್ಟಿರ್ತೀನಿ. ಸೊ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ಅಡುಗೆ ಪ್ರಿಪೇರ್ ಮಾಡಬೇಕಲ್ಲ, ಸೊ ಹಾಗೆ ಇಲ್ಲೆಲ್ಲ ಅರೇಂಜ್ ಮಾಡಿಕೊಡ್ತಾಯಿದ್ದೆ. ಅದಕ್ಕೆ ಮುಂಚೆ ಇವತ್ತು ಸ್ವಲ್ಪ ಜಾಮೂನ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಜಾಮೂನ್ ಮಾಡು ಅಂತ ಹೇಳಿದ್ರು ಆ್ಯಕ್ಚುಲಿ. ಯಾಕೆ ಮಾಡಿಲ್ಲಲ್ಲ ಅಂತಂದ್ಬಿಟ್ಟು, ಯಾಕಂದರೆ ನಮ್ಮನೇಲಿ ಸ್ವಲ್ಪ ನಾವು ಅವಾಗವಾಗ ತಿನ್ಲಿಕ್ಕೆ ಇಷ್ಟಪಡ್ತೀವಿ. ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಇಷ್ಟ ಆಗುತ್ತೆ. ನನ್ನ ಮಕ್ಕಳೇನು ಯಾಕೋ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ಬಿಟ್ಟು. ನಮ್ಮ ಯದುವೀರಿಗೆ ಆ್ಯಕ್ಚುಲಿ ಸ್ವೀಟ್ ಇಷ್ಟ, ಆದ್ರೂ ಅವನು ಜಾಮೂನ್ ಮಾಡಿದಾಗ ತಿನ್ನಲ್ಲ, ಯಾಕೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಹಾಗೆ ಜಾಮೂನ್ ನಾನು ಸಣ್ಣವಳಿದ್ದಾಗ ತುಂಬ ಇಷ್ಟಪಟ್ಟು ತಿಂತಿದ್ದೆ. ಅವಾಗೆಲ್ಲ ಆಚೆ ಸ್ವೀಟ್ಸು ತುಂಬ ಕಡಿಮೆ. ಯೂಶ್ವಲಿ ಏನಿರ್ತಿತ್ತು ಅಂದರೆ ಈ ಲಾಡು ಅಥವಾ ಜಹಾಂಗೀರ್ ಈ ಥರ ಸ್ವೀಟ್ಸ್ ಅಷ್ಟೇ. ಈಗ ಇದೆಲ್ಲ ತುಂಬ ವೆರೈಟೀಸ್ ಇದೆಯಲ್ಲ ಸ್ವೀಟ್ಸಲ್ಲಿ, ಆ ಥರ ಎಲ್ಲ ಇರಲಿಲ್ಲ ನಾವು ಸಣ್ಣವರಿದ್ದಾಗ. ನಾರ್ಮಲ್ ಬೇಸಿಕ್ ಏನು ಸ್ವೀಟ್ಸ್ ಟ್ರೆಡಿಷ್ನಲ್ಸ್ ಇತ್ತು ಅದನ್ನ ಮಾತ್ರ ಸಿಗ್ತಾ ಇತ್ತಲ್ವ. ಸೊ ನಮ್ಮ ಮನೇಲಿ ಜಾಸ್ತಿ ನಮ್ಮ ಪಪ್ಪ ತರ್ತಿದ್ದಿದ್ದು ಲಡ್ಡು. ಅದು ಬಿಟ್ಟರೆ ಮನೆಯಲ್ಲಿ ಮಾಡೋ ಜಾಮೂನ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ನಿಜ ಹೇಳಬೇಕಾದ್ರೆ ನಾನು ಕದ್ದಿ ಮುಚ್ಚಿ ಎಲ್ಲ ತಿಂತಿದ್ದೆ. ಆ್ಯಂಡ್ ಮಿಡ್ ನೈಟ್ ಎಬ್ಬಿಸಿ ಕೊಟ್ಟರು ಕೂಡ ತಿಂತಿದ್ದೆ, ಅಷ್ಟು ಸ್ವೀಟ್ ಲವರ್ ಆಗಿದೆ ನಾನು. ಇವಾಗ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಓಕೆ, ಅವಾಗ ಒಂದ್ಸರಿ ತಿಂತೀವಿ. ಅದರಲ್ಲೂ ಜಾಮೂನ್ನ ನಾವು ಫ್ರಿಜ್ಜಲ್ಲಿ ಇಟ್ಟು ಚಿಲ್ ಮಾಡಿ ತಿನ್ನೋಕ್ಕೆ ಸಖತ್ ಇಷ್ಟ ಆಗುತ್ತೆ. ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ. ಈ ಥರ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದೊಂದು ಸರಿ 3-4 ಡೇಸಿಗೆ ಖಾಲಿ ಆಗುತ್ತೆ, ಒಂದ್ಸರಿ 8 ಡೇಸ್ ತನಕ ಬರುತ್ತೆ. ಅಂದರೆ ತುಂಬ ರೆಗ್ಯುಲರಾಗಿ ತಿನ್ನಲ್ಲ, ಊಟದ ಜೊತೆ ಅಥವಾ ತಿಂಡಿ ಜೊತೆ ಅಥವಾ ಮಧ್ಯ ಯಾವಾಗಾದರೂ ಬ್ರಂಚ್ ಅಂತ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಸೊ ಹಂಗಾಗಿ ನಾನು ಜಾಮೂನ್ನ ಮಾಡಿ ಇಟ್ಟೆ. ಅದಾದಮೇಲೆ ಈಗ ನಂದು ನಮ್ಮ ಮನೇಲಿ ಈ ಕಿಸಾನ್ ಜಾಮ್ ಎಲ್ಲ ತರಿಸಿರ್ತೀವಲ್ಲ, ಅದು ಬಾಟಲ್ಸ್ ಎಲ್ಲ ಖಾಲಿ ಆಗಿರುತ್ತಲ್ಲ, ನಾನು ಈ ರೀತಿ ರೀಯೂಸ್ ಮಾಡ್ಕೊಳ್ತೀನಿ. ಅದನ್ನ ಕೆಲವೊಂದನ್ನು ನಾನು ಡೆಕೋರೇಟ್ ಪರ್ಪಸಿಗೆ ಇಟ್ಕೊಂಡಿದ್ದೀನಿ, ಇನ್ನು ಕೆಲವೊಂದನ್ನು ಫ್ರಿಜ್ಜಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟೋರ್ ಮಾಡಲಿಕ್ಕೆ, ಹಾಗೆ ಈ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಕೊಳ್ತೀವಲ್ಲ ಅದನ್ನ ಸ್ಟೋರ್ ಮಾಡಲಿಕ್ಕೆ, ಅದರದಕ್ಕೆಲ್ಲ ಯೂಸ್ ಮಾಡ್ತೀನಿ. ಸೊ ಇದರಿಂದ ಏನಂದರೆ ನಾವು ಹೊಸದಾಗಿ ಬೈ ಮಾಡೋದು ಕೂಡ ನಮಗೆ ಸೇವ್ ಆಗುತ್ತೆ. ಹಿಂಗೂ ಫ್ರಿಜ್ಜಲ್ಲಿ ಇಡ್ತೀವಲ್ಲ. ಅದು ಅಲ್ಲದೆ ಈ ಬಾಟಲ್ಗಳನ್ನ ವೇಸ್ಟ್ ಮಾಡೋದು ಕೂಡ ತಪ್ಪತ್ತಲ್ವ. ಸೊ ಈ ರೀತಿ ರಿಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದು ನನಗೆ ಈ ಸರಿ ನಮ್ಮ ಅತ್ತೆ ಬಂದಾಗ ಈ ರೀತಿ ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದರು. ನಾನಂದರೆ ಇಷ್ಟು ನೀಟಾಗಿ ಕ್ಲೀನ್ ಮಾಡಲ್ಲ, ಹೆಂಗೋ ಒಂದು ಸ್ವಲ್ಪ ರಫಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಅತ್ತೆ ಬಂದಾಗ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಸೊ ಈ ಸರಿ ಬಂದಾಗ ಕೊಡು ಅಂತೇಳಿ ಸುಮಾರು ಒಂದು 250 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಇತ್ತು, 1/4 kg ಅಷ್ಟು, ಅದೆಷ್ಟು ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ಸ್ವಲ್ಪ ಪೇಸ್ಟಿಗೆ ತೆಗೆದುಕೊಂಡು ಇನ್ನೊಂದು ಸ್ವಲ್ಪನ ಹೀಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿನಿ. ಹಾಗೆ ಸ್ವಲ್ಪ ಅಡಿಕೆ ಇತ್ತು, ಸ್ವೀಟ್ ಅಡಿಕೆ, ನಾನ್ ವೆಜ್ ತಿಂದಾಗೆಲ್ಲ ತಿಂತಿರ್ತೀವಿ. ಆಮೇಲೆ ಯಾರ ಗೆಸ್ಟ್ ಬಂದಾಗೆಲ್ಲ ಅಡಿಕೆ ಬೇಕಂದರೆ ಕೊಡೋಕ್ಕೆ ಅಂತ ಇಟ್ಟಿರ್ತೀವಲ್ಲ, ಸೊ ಅದನ್ನು ಕೂಡ ಸ್ಟೋರ್ ಮಾಡಿ ಇಡ್ತಾಯಿನಿ. ನಾನು ಯೂಶ್ವಲಿ ಗ್ಲಾಸ್ ಬಾಟಲ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಹಾಗಾಗಿ ಬಾಟಲ್ಸ್ನ ರಿಯೂಸ್ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಕಾಳುಗಳಿತ್ತು, ಎಲ್ಲ ಮಿಕ್ಸ್ ಇತ್ತು, ಕಡಲೆಕಾಳು ಆಮೇಲೆ ಹಲಸಂದೆ ಮತ್ತು ಇನ್ನೇನು ನಮ್ಮಮ್ಮ ಕೊಟ್ಟು ತುಂಬ ದಿವಸ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನ ಸ್ವಲ್ಪ ನೆನೆಸಿ ಇಟ್ಟಿದ್ದೀನಿ, ಹಲಸಿನಕಾಯಿ ಪಲ್ಯ ಮಾಡಿದಾಗ ಹಾಕೋಣ ಅಂತಂದ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಕಾಮನ್ ಪ್ಲೇಸ್, ನಾನು ಏನಾದರೂ ನೆನೆಸಿ ಇಡುವಾಗ ಈ ಪ್ಲೇಸಲ್ಲಿ ಇಡ್ತೀನಿ. ಯಾಕಂದರೆ ಅಡುಗೆ ಮಾಡಿದ್ದೇನೂ ಅಲ್ಲಿ ಇಡಲ್ಲ, ಆಮೇಲೆ ಅಡುಗೆ ಮಾಡಲಿಕ್ಕೂ ಆ ಪ್ಲೇಸ್ ನಾನು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಅಲ್ಲಿ ಇಡ್ತೀನಿ. ಜೊತೆಗೆ ಇವತ್ತು ಊಟಕ್ಕೆ ಮುದ್ದೆ ಮಾಡೋಣ ಅಂತ, ಬಸ್ಸಾರು ನಿನ್ನೆ ರಾತ್ರಿ ಮಾಡಿದ್ದು ಬಸ್ಸಾರು ಸ್ವಲ್ಪ ಇತ್ತು. ಸೊ ಈಗ ಮಧ್ಯಾಹ್ನಕ್ಕೆ ನನಗೆ ನನ್ನ ಹಸ್ಬೆಂಡ್ಗೆ ಸಾಕಾಗುತ್ತೆ ಮುದ್ದೆ ಮಾಡಿದ್ರೆ ಅಂತ ಮುದ್ದೆ ಮಾಡ್ತಾಯಿನಿ. ಈ ಮುದ್ದೆ ಮಾಡುವಾಗೆಲ್ಲ ನಂಗೆ ಏನು ನೆನಪಾಗುತ್ತೆ ಅಂತಂದರೆ, ನಾನು ಸಣ್ಣವಳಿದ್ದಾಗ ಮುದ್ದೆ ತಿಂತಿದ್ದಿಲ್ಲ, ಯಾಕಂದರೆ ಮುದ್ದೆ ತಿಂದರೆ ಕಪ್ಪಗಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಆ ಥರ ಮೈಂಡ್ಸೆಟ್ ಇತ್ತು ನನಗೆ, ಎಷ್ಟು ಹೇಳಿದರೂ ತಿಂತಿದ್ದಿಲ್ಲ. ಮುದ್ದೆ ತಿನ್ನೋ ಅಭ್ಯಾಸ ಮಾಡಿಕೊಂಡಿದ್ದೆ ನನ್ನ ಲಿಖಿತ್ ಪ್ರೆಗ್ನೆನ್ಸಿಲಿ. ನಾನು ಲಿಖಿತ್ಗೆ ಪ್ರೆಗ್ನೆಂಟ್ ಇದ್ದಾಗ ಅವಾಗೆಲ್ಲ 2 ಮುದ್ದೆ ತಿಂತಿದ್ದೆ. ಅದು ಹೆಂಗೆ ಸಡನ್ಲಿ ಚೇಂಜ್ ಆದೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಮುದ್ದೆ ತಿನ್ನೋದು ನಾನು ಕಲಿತಿದ್ದು. ಆಮೇಲೆ ಮುದ್ದೆ ಮಾಡೋದು ಕೂಡ ಆಮೇಲೆ ಒಳ್ಳೇದಲ್ವ, ಈಗ ಮಕ್ಕಳು ನಮಗೆ ಇಷ್ಟ ಇಲ್ಲ ಅಂದರೆ ಮಕ್ಕಳಿಗಾದರೂ ಅದನ್ನ ಇಷ್ಟಪಡಿಸ್ಬೇಕಲ್ಲ. ಸೊ ಆಮೇಲೆ ಮುದ್ದೆ ಮಾಡೋದು ಕಲಿತಿದ್ದು. ಈಗ ಬೇಕಂದಾಗ ಮುದ್ದೆ ಮಾಡ್ಕೊಂಡು ತಿಂತೀವಿ. ನಾವೇನು ತುಂಬ ರೆಗ್ಯುಲರಾಗಿ ತಿನ್ನಲ್ಲ, ವಾರಕ್ಕೆ 1 ಸರಿ ಅಥವಾ 2 ಸರಿ ಈ ಥರ ಅಷ್ಟೇ. ಆ್ಯಂಡ್ ಮುದ್ದೆ ಮಾಡುವಾಗ ನಾನು ತುಂಬ ಈಸಿಯಾಗಿ ಮಾಡ್ತೀನಿ. ಅದನ್ನ ಹಿಟ್ಟು ಹಾಕಿ ಬೇಯಿಬಿಟ್ಟು ಅಷ್ಟೊಂದೆಲ್ಲ ಕಷ್ಟಪಡಲ್ಲ. ಹಿಟ್ಟು ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ಬಿಡ್ತೀನಿ. ಒಂದು 5 ರಿಂದ 8 ನಿಮಿಷ
ಕ್ಲೋಸ್ ಮಾಡಿ ಬೇಯಲಿಕ್ಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಮತ್ತೊಂದು ಸರಿ ತಿರುಗಿಸಿ ಮುದ್ದೆ ಕಟ್ಕೊಳ್ಳೋದು ಅಷ್ಟೇ. ಸೊ ನನಗೆ ಈ ಥರ ಕೆಲಸಗಳನ್ನ ಮಾಡುವಾಗ ಯಪ್ಪ ಹೆಂಗೆ ಮಾಡ್ತಾರೆ ಅಂತ ಅನ್ನಿಸ್ತಿತ್ತು. ನಾನು ಸಣ್ಣವಳಿದ್ದಾಗ ನಮ್ಮ ಅಮ್ಮಂಗೆಲ್ಲ ಅಂತಿದ್ದೆ, ಎಷ್ಟು ಇಡೀ ದಿವಸ ಅಡುಗೆ ಮಾಡು, ಕೆಲಸ ಮಾಡು, ಹೆಂಗೆ ಮಾಡ್ತೀರಮ್ಮ ಅಂತಂದ್ಬಿಟ್ಟು. ಬಟ್ ಈಗ ನಾನೇ ಅದನ್ನ ಮಾಡ್ತಾಯಿದ್ದೀನಿ, ಖುಷಿಯಿಂದ ಮಾಡ್ತೀನಿ. ಅದು ನನಗೆ ಆಶ್ಚರ್ಯ. ಎಷ್ಟು ಹೆಣ್ಮಕ್ಳು ಎಷ್ಟು ಚೇಂಜ್ ಆಗಿಬಿಡ್ತೀವಲ್ಲ ಮದುವೆ ಆದಮೇಲೆ. ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆಮೇಲೆ ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ ಅಂತಂದ್ಬಿಟ್ಟು ಮಾಡುವಾಗ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡ್ತೀವಿ ಅಲ್ವಾ. ಸೊ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ಲ ಬದಲಾಗೋದು ಮದುವೆ ಆದಮೇಲೆ. ಹೆಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಆಗಿಬಿಡ್ತು. ಲಿಖಿತ್ ಬರೋ ಟೈಮ್ ಆಯಿತು. ಆ್ಯಂಡ್ ಈಗ ನಾನು ಕೂಡ ರೆಡಿಯಾಗಿ ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಧನ್ಯನ್ ಪಾಪು ನೋಡೋಕ್ಕೆ ಹೋಗೋಣ ಅಂತ. ನಿಮಗೆಲ್ಲ ಗೊತ್ತಿದೆ ಧನ್ಯಂಗೆ ಬೇಬಿ ಆಗಿದೆಲ್ಲ. ಸೊ ಮುಂಚೆನೇ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡೆ. ನಾನು ಫೋನ್ ಮಾಡೋ ಹೊತ್ತಿಗೆ ಅವ್ರು ಬಂದುಬಿಟ್ಟಿದ್ರು. ಸೊ ಹಂಗಾಗಿ ಸ್ವಲ್ಪ ಮನೆಗೆ ಬಂದು ಸೆಟಲ್ ಆಗಲಿ, ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಟೈಮ್ ಕೂಡ ಬಂದಿದೆ. ಸೊ ಹೊರಟಿದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಗಾಂಧಿ ಬಜಾರ್ಗೆ ಹೋಗಿದ್ದೆ, ಸ್ವಲ್ಪ ಏನೋ ಕೆಲಸಕ್ಕೆ ಹೋಗಿದ್ದೆ. ಸೊ ಆವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಏನು ಅಂತ ತೋರಿಸ್ತೀನಿ. ಈ ಸರಿ ಶಾಪಿಂಗ್ ಮಾಡಿರೋದು ಏನು ಅಂತಂದರೆ ಟಾಪ್ಸ್, ಜೀನ್ಸ್ ಮೇಲೆ ಟಾಪ್ಸ್ ಅಷ್ಟೇ. ಆ್ಯಂಡ್ ನಾನು ಶಾಪಿಂಗ್ ಮಾಡಿರೋದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರು ಕೇಳ್ತಿರ್ತೀರ ಕಮೆಂಟ್ ಮಾಡಿ ಎಲ್ಲಿ ಶಾಪಿಂಗ್ ಮಾಡಿದ್ರೆ ಏನು ಅಂತಂದ್ಬಿಟ್ಟು. ಹಾಗೆ ನಾನು ಶಾಪಿಂಗ್ ಮಾಡುವಾಗ ತುಂಬಾ ಅಳ್ದು ತೂಕಿ ಶಾಪಿಂಗ್ ಮಾಡ್ತೀನಿ. ಬಜೆಟ್ ಕರೆಕ್ಟಾಗಿರಬೇಕು, ನಾವು ಅದಕ್ಕೆ ಕೊಟ್ಟಿದ್ದ ದುಡ್ಡಿಗೆ ನಮಗೆ ಪೈಸಾ ವಸೂಲಾಗಬೇಕು. ಸೊ ಹಾಗಾಗ್ಬಿಟ್ಟು, ಸೊ ನನ್ನಂತವ್ರು ಇರ್ತಾರಲ್ಲ, ನಿಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ, ಇಷ್ಟು ಕ್ವಿಕ್ಕಾಗೆ ತೋರಿಸ್ಬಿಡ್ತೀನಿ ನೋಡಿ. ಇದು ಫಸ್ಟ್ ಜೀನ್ಸ್ ಟಾಪ್, ಜೀನ್ಸ್ ಮನೆದು. ಸೊ ಇಲ್ಲಿ ನೋಡಿ, ಇಷ್ಟು ಲೆಂತ್ ಬರುತ್ತೆ. ಸೊ ನನಗೆ ಪರ್ಫೆಕ್ಟ್ ಇದೆ. ಮೇಯ್ನಾಗಿ ನಾವು ಟಾಪ್ಸ್ ಅಥವಾ ಡ್ರೆಸ್ ಏನೇ ತೊಗೊಳ್ತೀವಿ ಅಂದರೂ ಈ ಪೋರ್ಷನ್ ಕರೆಕ್ಟಾಗಿರಬೇಕು. ನಾವು ಬಗ್ಗಿ ಎದ್ದು ಏನೇ ಮಾಡಿದ್ರು, ಏನೇ ಸರ್ಕಸ್ ಮಾಡಿದ್ರು ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಆ ಥರ ನೋಡಿ ಬಟ್ಟೆ ತೊಗೋಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಟ್ಟೆ ಕ್ವಾಲಿಟಿ. ಸೊ ಇದು ಕ್ವಾಲಿಟಿ ವೈಸ್ ಸೂಪರ್ ಇದೆ. ಆ್ಯಂಡ್ ಒಳಗಡೆ ಮಟೀರಿಯಲ್ ಬಂದುಬಿಟ್ಟು ಸ್ವಲ್ಪ ಕಾಟನಿ ಥರ ಮಿಕ್ಸ್ ಬ್ಲೆಂಡಲ್ಲಿ ಬರುತ್ತೆ. ಸೊ ಹಂಗಾಗಿ ಶಕೆ ಆಗೋದು ಆ ಥರ ಏನೂ ಆಗೋಲ್ಲ. ಆ್ಯಂಡ್ ಈ ಮೆಟೀರಿಯಲು ಎಷ್ಟು ಸರಿ ವಾಶ್ ಮಾಡಿದ್ರು ಏನಾಗಲ್ಲ. ಸೊ ಇದೊಂದು ಫಸ್ಟ್ ಟಾಪ್ ನಾನು ಕೊಟ್ಟಿದ್ದು 450 ರುಪೀಸ್. ಸೊ ಕೊಟ್ಟಿರೋ ಅಮೌಂಟಿಗೆ ನಂಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆನಾ, ಅದಾದಮೇಲೆ ಇದು ಒಂದು ಸೆಕೆಂಡ್ ಟಾಪ್, ಜೀನ್ಸ್ ಮೇಲೆ ಹಾಕುವಂಥದ್ದು ಎಲ್ಲ ಇದು. ಸೊ ಇದು ಅಷ್ಟೇ ಚೆನ್ನಾಗಿದೆ, ಕೊಟ್ಟಿರೋ ದುಡ್ಡು ಕರೆಕ್ಟಾಗಿದೆ. ಆ್ಯಂಡ್ ನಾನು ತೊಗೊಳ್ಳೋದು ಆಲ್ಮೋಸ್ಟ್ ನನಗೆ ಸ್ಲೀವ್ಲೆಸ್ಸು ಎಲ್ಲ ಟೈಮಲ್ಲೂ ಕಂಫರ್ಟಬಲ್ ಫೀಲ್ ಆಗೋಲ್ಲ. ಸೊ ಹಂಗಾಗಿ ನನಗೆ ಶಾರ್ಟ್ ಸ್ಲೀವ್ಸ್ ಇರಬೇಕು, ಫುಲ್ ಸ್ಲೀವ್ಸ್ ಕೂಡ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ. ಕಾಲರ್ ನೆಕ್ ಒಂದು ಇರಲಿಲ್ಲ, ಕಾಲರ್ ನೆಕ್ ಬೇಕಿತ್ತು ಅಂತ ತೊಗೊಂಡೆ. ಇದೊಂದು ಕಲರು ನೇವಿ ಬ್ಲೂ ಜೀನ್ಸಿಗೆ ಚೆನ್ನಾಗಿತ್ತು ಅಂತ. ಇದರಲ್ಲೇ ಸೇಮ್ ಪ್ಯಾಟ್ರನ್, ಸೇಮ್ ಕ್ಲಾತ್, ಸೇಮ್ ಅಲ್ಲಿ ಇದೊಂದು ಕಲರು. ಎರಡು ತೊಗೊಳೋದು ಬೇಡವೋ ಒಂದೇ ಪ್ಯಾಟರ್ನಲ್ಲಿ ಅಂದ್ಕೊಂಡೆ. ಬಟ್ ಸ್ಟಿಲ್ ಎರಡೂ ಕೂಡ ನೇವಿ ಬ್ಲೂ ಜೀನ್ಸ್ಗೆ ಸಖತ್ ಕಾಂಬಿನೇಷನು. ಸೊ ವೇರ್ ಮಾಡಿ ನೋಡೇ ತೊಗೊಂಡಿದ್ದು. ಹಾಗಾಗಿ ಇದು ಎರಡು ತೊಗೊಂಡೆ. ಇದಕ್ಕೂ ಅರೌಂಡು 400 ಏನೋ ಇರಬೇಕು. ಬಟ್ ಕೊಟ್ಟಿರೋ ದುಡ್ಡಿಗೆ ತುಂಬ ಚೆನ್ನಾಗಿದೆ. ನಾವು ಕೆಲವೊಮ್ಮೆ ಆನ್ಲೈನಲ್ಲಿ ಕಡಿಮೆ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ, ಅಲ್ಲೂ ಕೆಲವೊಮ್ಮೆ ಕಮ್ಮಿ ಸಿಗುತ್ತೆ. ಬಟ್ ಮೆಟೀರಿಯಲ್ಲು ಎಲ್ಲ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನೋ ಹಾಗೆ ದುಡ್ಡು ಎಷ್ಟು ಕೊಟ್ಟಿರ್ತೀವೋ ಅಷ್ಟಕ್ಕೆ ಸಿಗೋದು. ಸೊ ಅದೆರಡು ನಮ್ಗೆ ಕೊಟ್ಟಿರೋ ಅಮೌಂಟಿಗೆ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆನಾ, ಸೊ ಇದಿಷ್ಟು. ಯಾರಿಗಾದರೂ ಅಂಗಡಿ ಅಡ್ರೆಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಅಂಗಡಿದ ಅಡ್ರೆಸ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಕೊಟ್ಟಿರೋ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆನಾ, ಅದಾದಮೇಲೆ ಇನ್ನೊಂದು ತೋರಿಸ್ತೀನಿ. ಇದಂತೂ ನೀವೆಲ್ಲರೂ ಎಕ್ಸೈಟ್ ಆಗಿಬಿಡ್ತೀರಾ. ಇಲ್ಲಿ ನೋಡಿ, ಇದು ಒಂದು ಬಂದುಬಿಟ್ಟು ಟೀ ಶರ್ಟ್, ಫುಲ್ ಸ್ಲೀವ್ಸ್ ಟೀ ಶರ್ಟು. ಇದು ನೋಡಿ ಬ್ರ್ಯಾಂಡ್ ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿದೆ, ಹಾಗಾಗಿ ಗೊತ್ತಾಗಲ್ಲ ಅಷ್ಟು. ಝಾರಾ ಬ್ರ್ಯಾಂಡಿಂದು ಎಲ್ಲಿದೆ ಶೋರೂಮ್ ಗಾಂಧಿ ಬಜಾರಲ್ಲಿ ಅಂತ ಯೋಚನೆ ಮಾಡ್ತಿದ್ರಾ? ಆ್ಯಕ್ಚುಲಿ ಇದು ಎಲ್ಲಿ ಗೊತ್ತಾ, ಸುಮ್ಮನೆ ಚೋರ್ ಬಜಾರ್ ಒಂದು ಸುತ್ತಾಕೊಂಬರೋಣ ಅಂತ ಒಂದೇ ಚೋರ್ ಬಜಾರಲ್ಲಿ ಮಾರ್ತಾಯಿದ್ರು. ಚೋರ್ ಬಜಾರ್ ಅಂದ ತಕ್ಷಣ ಅದು ಕಳ್ತನದ ಮಾಲ್ ಅಂತಲ್ಲ. ಸೊ ಮೇ ಬಿ ಅದ್ರದ್ದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಬರುತ್ತಲ್ಲ, ಆ ಥರದ್ದೇನೋ ಇರಬೇಕು. ಆ್ಯಂಡ್ ಇದು ಎಲ್ಲ ಯಾವಾಗಲೂ ಸಿಗಲ್ಲ. ಸುಮ್ಮನೆ ಒಂದೊಂದು ಸರಿ ಫುಲ್ಲು ಗುಡ್ಡೆ ಹಾಕಿರ್ತಾರೆ. ಎಷ್ಟು ಜನ ತೊಗೊಂಡ್ರು ಅಂದರೆ ಪಟ ಆರಿಸ್ತಿದ್ದಾರೆ. 5 ಪೀಸ್ 10 ಪೀಸ್ ಆ ಥರ. ನನಗೆ ಆಸಕ್ಕೆ ಗೊತ್ತಾಗಲಿಲ್ಲ. ಸೊ ಫೈನಲಿ ಇದು ಒಂದು ತೊಗೊಂಡೆ, ಚೆನ್ನಾಗಿದೆ ಅಂತ. 200 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಕಲರಿನ್ ಫೇಡ್ ಆಗಿಲ್ಲ. ಆ್ಯಕ್ಚುಲಿ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಹೀಗೇನಲ್ಲ, ಸಾಫ್ಟಾಗಿ ಸಖತ್ ಕಂಫರ್ಟಬಲ್, ಒಂಥರ ಚೆನ್ನಾಗಿದೆ. ಎಲ್ಲೂ ಗಲೀಜಿಲ್ಲ, ಏನಿಲ್ಲ. ಎಷ್ಟು ಜನ ಹುಡುಗಿರು, ಕಾಲೇಜ್ ಹುಡುಗಿರು ತೊಗೊತಿದ್ರು ಗೊತ್ತಾ. ಸೊ ಇದೊಂದು ತೊಗೊಂಡು ಬಂದಿದ್ದೀನಿ. ನನಗೆ ಬಾಡಿ ಕರೆಕ್ಟು ಫಿಟ್ ಆಗುತ್ತೆ. ನಾನು ಅಷ್ಟು ಫಿಟ್ಟಿಂಗ್ ಡ್ರೆಸ್ಸಸ್ ಹಾಕಲ್ಲ. ನೋಡೋಣ ಒಂದ್ಸರಿ ಯಾವಾಗಾದರೂ ಸಿಕ್ಕರೆ ಹಾಕಿ, ಆಮೇಲೆ ನನ್ನ ತಂಗಿಗೆ ಇಲ್ಲ ನನ್ನ ಕಸಿನ್ಗೆ ಯಾರು ಕೊಡ್ತೀನಿ ಅಷ್ಟೇ. ಆದರೆ ಹಾಕ್ತೀನಿ, ಇಲ್ಲ ಹಾಗೆ ಕೊಟ್ಬಿಡ್ತೀನಿ. ಅದಾದಮೇಲೆ ಇದು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು ಗಾಂಧಿ ಬಜಾರಲ್ಲ, ಆನ್ಲೈನಲ್ಲಿ ಶಾಪ್ ಮಾಡಿದ್ದು, ಅಮೆಝಾನಲ್ಲಿ. ನಾನು ಎರಡೂ ಕಡೆ ಶಾಪ್ ಮಾಡ್ತೀನಿ. ಓಕೆನಾ, ಆನ್ಲೈನ್ ಆ್ಯಂಡ್ ಆಫ್ಲೈನ್. ಅಂದರೆ ನೋಡ್ತೀನಿ, ಪೈಸಾ ವರ್ತ್ ಅನಿಸಿದ್ರೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ಮಾಡ್ತೀವಿ. ಸೊ ಇದು ಒಂದು
ಗೌನು. ಇದಂತೂ ಆ್ಯಕ್ಚುಲಿ ಇದೇನು ಹೊಸ ಪ್ಯಾಟ್ರನ್ ಅಲ್ಲ, ಹೊಸ ಮ್ಯಾನುಫ್ಯಾಕ್ಚರ್ ಏನಲ್ಲ, ಹಳೇದೇ. ಬಟ್ ಸ್ಟಿಲ್ ಏನಂದರೆ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಟ್ರೆಂಡಿಂಗ್ ವಿ ನೆಕ್, ಹಾಫ್ ಸ್ಲೀವ್ಸು ಎಲ್ಲ ರೀತಿ ಕಂಫರ್ಟಬಲ್ ಆಗಿದೆ. ನನಗೆ ವಿ ನೆಕ್ಕಿಂದು ಡ್ರೆಸ್ಸಸ್ ಇಷ್ಟ, ಸೊ ಹಾಗಾಗಿ ತೊಗೊಂಡೆ. ಆ್ಯಕ್ಚುಲಿ ಟಾಪ್ ಯೂಟ್ಯೂಬರ್ಸ್ ಹತ್ರ ಎಲ್ಲ ಇದೆ ಇದು. ಸೊ ತೊಗೊಂಡಿದ್ದೀನಿ. ಅಮೆಝಾನಲ್ಲಿ ಫುಲ್ ಲೆಂತ್ ಬರುತ್ತೆ, ಕೆಲವೊಂದು ಕಡೆ ಆಮೇಲೆ ವೆಕೇಷನ್ಗೆ ಹೋದಾಗೆಲ್ಲ ಸಖತ್ ಕಂಫರ್ಟಬಲ್ ಇರುತ್ತೆ. ಓಕೆನಾ, ಇದೊಂದು ತೊಗೊಂಡೆ. ಇಫ್ ಇಟ್ ಪಾಸಿಬಲ್ ಇದ್ರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಜಸ್ಟ್ 590 600 ಒಳಗಡೆ, 590ನೋ 560ನೋ ಇರಬೇಕು. ಸೊ ಕಲರ್ನ ಹತ್ರ ನೇವಿ ಬ್ಲೂ, ತುಂಬ ಮುಂಚೆ ನೇವಿ ಬ್ಲೂ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಹಾಕ್ತಿರ್ಲಿಲ್ಲ, ಬಟ್ ಇವಾಗ ನೇವಿ ಬ್ಲೂ ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಇದೊಂದು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಅಪ್ಪ ಒಂದೇ ಅವಸರಲ್ಲಿ ವಿಡಿಯೋ ಮಾಡಿದೆ, ಲೆಂತ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಫಟ್ ಅಂತ ಹಾಕೊಂಡು ಹೋಗಿದ್ದೀನಿ. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಓಕೆನಾ, ಆ್ಯಂಡ್ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈಗ ನಾನು ಕ್ವಿಕ್ಕಾಗಿ ಹೋಗಿ ಧನ್ಯ ಪಾಪು ನೋಡ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು, ಏನು ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿ ತಿಳಿಸ್ತೀನಿ. ಓಕೆನಾ, ಹಾಗೆ ಅಲ್ಲೋದ್ಮೇಲೆ ಏನು ವೀಡಿಯೋಸ್ ಮಾಡಲ್ಲ, ಏಕೆಂದರೆ ಅವ್ರಿಗೆ ಅವ್ರದ್ದು ರೂಟೀನು ಅವ್ರದ್ದು ಹೆಂಗೂ ಬೇಬಿ ಫೇಸ್ ಅಂತೂ ನಾವು ತೋರ್ಸೋಂಗಿಲ್ಲ, ಅವ್ರು ರಿವೀಲ್ ಮಾಡೋ ತನಕ ನಾವು ಏನು ಹೋಗಲ್ಲ ತೋರ್ಸೋಕ್ಕೆ. ಹಾಗಾಗಿ ಅಲ್ಲೇ ಜಸ್ಟ್ ಮಾತಾಡಿಸ್ಕೊಂಡು ಸ್ವಲ್ಪ ಹಂಗೆ ವಿಚಾರಿಸ್ಕೊಂಡು ಬರ್ತೀನಿ ಇಷ್ಟಿನ. ಓಕೆನಾ, ಬನ್ನಿ. ಆಮೇಲೆ ಅಲ್ಲ, ನೆಕ್ಸ್ಟ್ ನಾನು ಫುಡ್ ರೆಸಿಪಿ ಜೊತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ನನ್ನ ಮತ್ತು ನನ್ನ ಮಗನ ಫೇವ್ರೆಟ್ ಹೆಲ್ದಿ ಸ್ನ್ಯಾಕ್ ಏನಂತಂದರೆ ಮೋಮೋಸ್ ಮಾಡೋಣ ಅಂತಂದ್ಬಿಟ್ಟು. ಸೊ ಮನೇಲಿ ಸ್ವಲ್ಪ ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಇತ್ತು. ಕ್ಯಾರೆಟು ಕ್ಯಾಪ್ಸಿಕಮ್ ಈರುಳ್ಳಿ ಇವತ್ತು 3 ಹಾಕಿರೋದು. ಏನು ಬೇಕು ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ಬೋದು ಮೋಮೋಸಿಗೆ. ಅದನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರದ ಪುಡಿ ಸ್ವಲ್ಪ, ಆಮೇಲೆ ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಇದೆಲ್ಲ ಹಾಕಿದ್ದೀನಿ. ಏನೇನು ಬೇಕು ಎಲ್ಲ ಮಸಾಲೆ ಹಾಕ್ಕೊಳ್ಳಿ. ಒಟ್ಟು ನಿಮಗೆ ಏನೇನು ಇಷ್ಟ ಆ ಥರ ಹಾಕ್ಕೊಂಡು ಮಾಡ್ಕೋಬೋದು. ಆಯಿತಾ, ತುಂಬ ಈಸಿ ವೇ ಮೋಮೋಸ್ ಮಾಡೋದು. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಹಾಕಿ ಮಾಡಿದರೆ ಮೋಮೋಸು ಟೇಸ್ಟ್ ಹಾಗೆ ಫ್ಲೇವರ್ ಎರಡೂ ಅದ್ಭುತವಾಗಿ ಬರುತ್ತೆ. ಅದಿನ್ನೂ ಹಬೆಯಲ್ಲಿ ಬೇಯ್ತಾ ಇದ್ರೇ ಸಾಕು, ಅದ್ರದ್ದು ಘಮ ಪರಿಮಳ ಬರ್ತಾ ಇರುತ್ತೆ. ಸೊ ಕಾಂಟ್ ವೆಯ್ಟ್ ಟು ಈಟ್ ಅನ್ನೋ ಥರ ಇತ್ತು ನಾವು ಮಾಡುವಾಗ. ಅದನ್ನೆಲ್ಲ ಹಾಕಿ ಈ ರೀತಿ ಒಂದು ಚಪಾತಿ ಥರ ದೊಡ್ಡ ಕುಚ್ಕೊಂಡು ಲೋಟದಲ್ಲಿ ಕಟ್ ಮಾಡಿ ಒಂದೇ ಈಕ್ವಲ್ ಶೇಪ್ ಮಾಡಿಕೊಂಡು ಮೋಮೋಸ್ನ ಇಷ್ಟ ಬಂದಂಗೆ ಶೇಪ್ ಕೊಟ್ಕೋಬೋದು. ಸೊ ನಾನಿಲ್ಲಿ ಮೋಮೋಸ್ ಶೇಪ್ ಆಲ್ಮೋಸ್ಟ್ ಸಿಮಿಲರು ಹಾಗೆ ಕೈಯಲ್ಲಿ ಮಾಡಿದ್ದಲ್ಲ, ಈ ಕರ್ಜಿಕಾಯಿ ಮಾಡ್ತೀವಲ್ಲ ಆ ಥರ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ಅದನ್ನು ಬೇಯಕ್ಕಿಟ್ಟು ನಾನು ಚಟ್ನಿ ರೆಡಿ ಮಾಡ್ತೀನಿ. ಇದಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಒಂದು ಕೆಲಸ ಮಾಡಿ, ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೋಡ್ಕೊಬಿಡಿ. ಯಾಕೆ ಅಂತಂದರೆ ನನಗೆ ತುಂಬ ಲೆಂತ್ ಆಗಿಬಿಡುತ್ತೆ ಅದರದ್ದು ರೆಸಿಪಿ ಕಂಪ್ಲೀಟಾಗಿ ಹೇಳೋಕ್ಕೋದ್ರೆ. ಈ ಖಾರ ಚಟ್ನಿಗೆ ಏನು ಹಾಕ್ತೀವಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಬೇಕು. ಉಪ್ಪು, ಹುಳಿ, ಆಮೇಲೆ ಬೆಲ್ಲ ಹದವಾಗಿರಬೇಕು, ಇಲ್ಲಾಂದರೆ ಚಟ್ನಿ ಬಾಯಲ್ಲಿಡೋಕ್ಕೂ ಆಗಲ್ಲ, ಅಷ್ಟು ಖಾರ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ಫೈನಲ್ ಸೀಕ್ರೆಟಾಗಿ ಏನು ಸೇರಿಸ್ಬೇಕು ಗೊತ್ತಾ ಮೋಮೋಸ್ ಚಟ್ನಿಗೆ? ಟೊಮೊಟೊ ಕೆಚಪ್ಪು. ಸೊ ಇದನ್ನು ಸೇರಿಸಿದ್ರೇ ಪರ್ಫೆಕ್ಟಾಗಿ ಮೋಮೋಸ್ ಚಟ್ನಿ ಆಗೋದು. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ಈ ಥರ ಚಟ್ನಿನ ಯಾವ ಮೋಮೋಸ್ ಶಾಪಲ್ಲೂ ಎಲ್ಲೂ ಕೊಡಲ್ಲ. ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚಟ್ನಿನೇ ತಿಂತಾರೆ ಮಕ್ಕಳು, ಖಾರ ಇಷ್ಟಪಡೋ ಮಕ್ಕಳು ಹತ್ರ ಅದನ್ನೇ ತಗೊಂಡು ತಿಂತಾರೆ, ಅಷ್ಟು ಸಾಕಾಗಿರುತ್ತೆ. ಸೊ ಅದನ್ನು ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ಮೋಮೋಸ್ ತೆಗಿತಾ ಇದ್ದೀನಿ. ಮೋಮೋಸ್ ಏನಂತಂದರೆ ಏನು ಗೊತ್ತಾ, ನನ್ನ ಹತ್ರ ದೊಡ್ಡ ಸ್ಟೀಮರ್ ಇಲ್ಲ. ಸೊ ನಾನು ಈ ರೀತಿ ಸಣ್ಣ ಇದರಲ್ಲಿ ಇಟ್ಟಿದ್ದೆ. ಆಯಿಲ್ನ ಗ್ರೀಸ್ ಮಾಡಿ ಇಡಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನಾನು ಸ್ವಲ್ಪ ಸ್ಲೋಲಿಯಾಗಿ ತೆಕ್ಕೊಂಡೆ. ಫೈನಲಿ ಬಂತು, ಯಾವುದು ಏನು ಕಿತ್ತೋಗಿಲ್ಲ, ಒಂದೇನೋ ಸ್ವಲ್ಪ ಬ್ರೇಕ್ ಆಯ್ತು ಅಷ್ಟೇ, ಲೀಫ್ ಒಂದಕ್ಕೊಂದು ಅಂಟ್ಕೊಂಡು. ಇನ್ನೆಲ್ಲ ಚೆನ್ನಾಗೇ ಬಂತು. ಸೊ ನನ್ನ ಮಗ ಒಂದು 10 ಸರಿ ಓಡಾಡಿದ್ದಾನೆ, ಆಯ್ತಾ ಅಂತ. ಅವನಿಗೂ ತುಂಬ ಇಷ್ಟ ಮೋಮೋಸ್ ಅಂದರೆ, ನನಗೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ಸ್ವಲ್ಪನೇ ಮಾಡಿದ್ದೆ ಇವತ್ತು, ಸ್ವಲ್ಪ ಅಂದರೆ ಇದೊಂದು ತಟ್ಟೆ ತುಂಬ, ಅಷ್ಟು ನೋಡಿ ಇಷ್ಟು ಮಾಡಿದ್ದೀನಿ. 5 ನಿಮಿಷದಲ್ಲಿ ಟಕ್ ಅಂತ ಖಾಲಿ ಆಗಿಬಿಡ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಸೊ ಇನ್ನೊಂದು ಸರಿ ಮಾಡಬೇಕು ಈಗ ಸದ್ಯದರಲ್ಲೇ. ನನಗೂ ಸಮಾಧಾನ ಆಗಿಲ್ಲ ತಿಂದಿದ್ದು. ಇದಿಷ್ಟನ್ನು ಬಿಟ್ಟರೆ ನನ್ನ ಮಗ ಒಬ್ಬನೇ ತಿಂತಾನೆ, ಅಥವಾ ನಾನು ಕೂಡ ಒಬ್ಬಳೇ ತಿಂದ್ಬಿಡ್ತೀನಿ. ಅಷ್ಟು ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದ್ಸರಿ ಈ ಥರ ಮಾಡ್ಕೊಂಡು ತಿಂದು ನೋಡಿ, ನೀವು ಕೂಡ ಅಷ್ಟೇ ಇಷ್ಟಪಡ್ತೀವಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವಿಡಿಯೋ ಎಂಡ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾಮ್ರಾ ತೊಗೊಂಡಿದ್ದೀನಿ. ನಿನ್ನೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಮೋಮೋಸ್ ಮಾಡೋ ಕೆಲಸ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗ್ಬಿಟ್ಟು ಅದನ್ನು ಮಾಡಿಕೊಂಡು ಅದಾದಮೇಲೆ ಲಿಖಿತಿಗೆ ಓದಿಸ್ತಾ ಕೂತ್ಕೊಂಡೆ. ಅವನಿಗೆ ಟೆಸ್ಟ್ಗಳು ನಡೀತಿದೆ, ಹಾಗಾಗ್ಬಿಟ್ಟು. ಹಾಗೆ ಧನ್ಯ ಪಾಪ ನೋಡೋಕ್ಕೆ ಹೋಗಿಲ್ವಾ ಅಂತಿದ್ರಲ್ಲ, ಹೋಗಿ ಬಂದೆ. ನಾನು ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ವ್ಲಾಗ್ ಮಾಡೋದು ಬೇಡ ಅಂತ. ಸೊ ಆರಾಮಾಗೆ ಖುಷಿಯಾಗಿ ಒಂದು 20 ನಿಮಿಷ ಪಾಪು ನೋಡಿಕೊಂಡು ಧನ್ಯ ಹತ್ರ ಮಾತಾಡಿಕೊಂಡು ಆರಾಮಾಗೆ ಬಂದೆ. ಕೆಲವೊಮ್ಮೆ ಕ್ಯಾಮ್ರಾ ಬಿಟ್ಟು ಖುಷಿಯಿಂದ ಮಾತಾಡೋಣ, ಅದು ಒಂಥರ ಫೀಲಿಂಗ್ ಬೇರೆ. ಕ್ಯಾಮ್ರಾ ಇಟ್ಕೊಂಡ್ರೆ ಬೇರೆ ಫೀಲಿಂಗು, ಒಂಥರ ಆರ್ಟಿಫಿಷಿಯಲ್ ಅನಿಸುತ್ತೆ. ಇಲ್ಲ ಹಾಗೆ ಮಾತಾಡ್ತಿದ್ರೆ ಒಂಥರ ನ್ಯಾಚುರಲ್ ಫೀಲ್ ಬರುತ್ತೆ ಮನಸ್ಸಿಗೆ. ಹಾಗಾಗ್ಬಿಟ್ಟು ಆರಾಮಾಗಿ ಮಾತಾಡಿಸ್ಕೊಂಡು ಬಂದೆ. ಬೇಬಿ ಚೆನ್ನಾಗಿದೆ. ಓಕೆನಾ ಎಸ್ ಫ್ರೆಂಡ್ಸ್, ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಸಾರಿ ಅದು ಹೇಳಿದ್ದೀನಿ ಆಲ್ರೆಡಿ. ಆ್ಯಂಡ್ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.